ಕೊಳ್ಳದ ಎಲ್ಲಮ್ಮ ದೇವಿ ವರಪ್ರದಾಯಿನಿ ಸಿರಿ. ಇವಾಗ ನನ್ನಲ್ಲಿ ಪ್ರಶ್ನೆ, ಇವನು ಇಲ್ಲಿ ಹೊಸ್ದಾಗಿ ಬಂದಿದ್ದಾನೆ, ಇವನು ಪ್ರಶ್ನೆ ಕೆಲವರು ಕುತೂಹಲ ಇರುತ್ತೆ, ಅಮ್ಮ ಹೇಗೆ ಹೇಳ್ತಾರೆ ಏನು ಅಂತ. ಇವನು ಪ್ರಶ್ನೆ ನಾನು ಇಲ್ಲಿ ಚೆಕ್ ಮಾಡ್ತೀನಿ. ಚೆಕ್ ಮಾಡಿದಾಗ ಇಲ್ಲಿ ಏನು ಬರುತ್ತೋ ನಾನು ಅದನ್ನ ಇವನು ಕೇಳ್ತೀನಿ. ಸತ್ಯ ಅಂದ್ರೆ ಸತ್ಯ ಅಂತ ಹೇಳಿ, ಸುಳ್ಳು ಅಂದ್ರೆ ಸುಳ್ಳು ಅಂತ ಹೇಳಿ. ಯಾಕಂದ್ರೆ ಲಕ್ಷಾಂತರ ಜನ ನೋಡ್ತಿರ್ತಾರೆ ಇದನ್ನ ನಾನು ಲೈವ್ ಅಲ್ಲಿ, ಯಾಕಂದ್ರೆ ತೋರಿಸ್ಬೇಕು ಅಂತ. ಏನ್ ಮಗು ನಿನ್ನ ಹೆಸರು? ತಾಯಿ ಜಗನ್ಮಾತೆ ರೇಣುಕಾದೇವಿ ಎಲ್ಲಮ್ಮ ಆದಿಶಕ್ತಿ ಜಗಜ್ಜನನಿ ದಯಾನಂದನ ಬಾಲಕನಿಗೆ ಬಂದಿರತಕ್ಕಂಥದ್ದು ಯಾವ ಒಂದು ವಿಚಾರಕ್ಕಾಗಿ ಅವನು ಇಲ್ಲಿ ಬಂದಿದ್ದಾನೆ ನನ್ನ ಹತ್ರ? ಸರ್ ನೋಡಿ, ಇವನ ಆರೋಗ್ಯ ಸಮಸ್ಯೆಗೆ ಅಂದ್ರೆ ಸೊಂಟ ಬ್ಯಾಕ್ ಪೇನು, ಅದಕ್ಕೋಸ್ಕರ ಅದ್ರ ಸಲುವಾಗಿ ಇವನು ಬಂದಿರತಕ್ಕಂಥದ್ದು ಇಲ್ಲಿಗೆ. ನಿಜನ ಸುಳ್ಳಪ್ಪ? ಈ ಡಾಕ್ಟರ್ ಹತ್ರ ಹೋಗಿದ್ಯಪ್ಪ ನೀನು? ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಹೇಳಿದ್ದಾರೆ ಸೆಂಟ್ರ್ ಮೂಳೆ ಒಳಗಡೆ ಲಬರ್ ಪ್ಯಾಡ್ ಅಂತ ಬರುತ್ತೆ, ಅದು ಲೀಕೇಜ್ ಆಗ್ತಿದೆ ಅಂತ ಹೇಳಿದ್ದಾರೆ. ನಿಜನ ಸುಳ್ಳ ಮಗನೇ? ಇಲ್ಲ, ನಾನು ಅದೇನು ಕೇಳಿಲ್ಲ ಮ್ಯಾಮ್. ಅದು ಮಾತ್ರ ಇದು ಬ್ಯಾಕ್ ಪೇನ್ ಸಿಕ್ಕಾಪಡೆ ಅಂದ್ರೆ ನಾವು ಸಿಕ್ಕಾಪಡೆ ಇದೆ. ಡಾಕ್ಟರ್ ಏನ್ ಹೇಳಿದ್ದಾರೆ? ಅದನ್ನ ರೆಸ್ಟ್ ಮಾಡು ಅಂತ. ರೆಸ್ಟ್ 3 ತಿಂಗಳು ರೆಸ್ಟ್ ಮಾಡಬೇಕು, ಬೆಡ್ ರೆಸ್ಟ್ ಬೇಕೇ ಬೇಕು ಅಂತ ಹೇಳಿದ್ದಾರೆ. ಕೆಲವರು ಬಂದಾಗ ನನ್ನನ್ನು ಕೂಡ ಪ್ರಶ್ನೆಗಳನ್ನ ಮಾಡ್ತಾರೆ, ಇಲ್ಲಾದ್ರೂ ಒಳ್ಳೇದಾಗುತ್ತ ತಾಯಿ ಅಂತ. ಎಲ್ಲರಿಗೂ ನಮಸ್ತೆ. ಪ್ರತಿಧ್ವನಿ ನ್ಯೂಸ್ ಮಾಧ್ಯಮದವ್ರಿಗೆ ಇವ್ರಿಗೂ ಕೂಡ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ. ಇವತ್ತಿನ ದಿನಗಳಲ್ಲಿ ವಿಶೇಷವಾಗಿ ನಾಳೆ ಅಮಾವಾಸ್ಯೆ ಇದೆ, ಮತ್ತು ಕಡೆ ಶ್ರಾವಣ ಶನಿವಾರದ ಅಮಾವಾಸ್ಯೆ ಇದು. ವಿಶೇಷವಾಗಿ ಮಾಮೂಲಿ ಶುಕ್ರವಾರ ಮತ್ತು ಮಂಗಳವಾರ ಪೂಜೆ ಇದ್ದೇ ಇರುತ್ತೆ. ತಾಯಿ ಜಗನ್ಮಾತೆ ರೇಣುಕಾದೇವಿ ಎಲ್ಲ ನಂಬಿ ಕೆಲವರು ಭಕ್ತರು ಬಂದಿರ್ತಾರೆ. ಕೆಲವರಿಗೆ ಆದಂಥ ಒಂದು ಗದ್ಗೆ ಮೇಲೆ ಕೂತ್ಕೊಂಡು ಉತ್ತರ ನಾನು ಹೇಳತಕ್ಕಂಥದ್ದು ಧರ್ಮ ನನ್ನಲ್ಲಿದೆ, ಅಷ್ಟು ಮಾತ್ರ ಮಾಡ್ತಾಯಿದ್ದೀನಿ. ನಿಂಬಿಕಾಯಿ ಒಂದು ಭಾಗದಲ್ಲಿ ಹೇಳ್ರಿ, ಒಂದು ನ್ಯೂಸಲ್ಲಿ ಮಾತಾಡಿ ಕೇಳ್ಕೊಡಿ, ಮತ್ತು ನಾಳೆ ಅಮಾವಾಸ್ಯೆ ಮೊರೆ ನೀರು ಹಾಕ್ಸ್ಕೊಡಿ. ಮಿಕ್ಕಿದ ಏನಾಯ್ತು ನಾನು ನೋಡ್ಕೊತೀನಿ. ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಅಮ್ಮ ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ರೂರಲ್ಲು. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ರೂರಲಲ್ಲಿ ತಾಯಿ ಶಕ್ತಿ ಸ್ವರೂಪಿಣಿ ರೇಣುಕಾದೇವಿ ಎಲ್ಲಮ್ಮನ ಅನುಗ್ರಹದಿಂದ ಇವತ್ತು ನಾವು ಸಾಕಷ್ಟು ಜನಕ್ಕೆ ಒಳ್ಳೆಯ ವಿಚಾರಗಳನ್ನು ಹೇಳ್ತಾ ಇದ್ದೀವಿ. ಆಮೇಲೆ ಗೊತ್ತಿರತಕ್ಕಂಥ ಮಕ್ಕಳು ಮರಿಗೆ ನಮ್ಮ ಕೈಲಾದಷ್ಟು ನಾವು ಸಮಾಜ ಸೇವೆಗಳನ್ನೂ ಕೂಡ ನಾವು ಮಾಡ್ತಾಯಿದ್ದೀವಿ ತಾಯಿ ಅನುಗ್ರಹದಿಂದ. ಇಲ್ಲಿ ವಿಶೇಷತೆ ಏನು ಅಂದರೆ, ಶುಕ್ರವಾರ ಮಂಗಳವಾರ ಗದ್ಗೆ ಉತ್ತರ ಇರುತ್ತೆ. ಬೆಳಗ್ಗೆ ಒಂದು 10 ಗಂಟೆ ಅಷ್ಟರೊಳಗೆ ಕೆಲವರು ಭಕ್ತರು ಇಲ್ಲಿ ಬರಬೇಕಾಗತ್ತೆ. ಮತ್ತು ನಿತ್ಯ ದಾಸೋಹ ಇರುತ್ತೆ, 24 ಗಂಟೆ ಟೈಮು ಕೂಡ ದಾಸೋಹ ಮಾಡ್ತಾ ಇರ್ತೀವಿ ನಾವು. ಕೆಲವ್ರಿಗೆ ಬಂದ ತಕ್ಷಣ ಕೆಲವ್ರಿಗೆ ಖಾಲಿ ಏನಾದರೂ ಆಗಿತ್ತು ಅಂದರೆ ಕೊಡೋಕ್ಕಾಗತ್ತೆ. ದಾಸೋಹ ನಿತ್ಯ ಇರುತ್ತೆ. ಆಮೇಲೆ ಆ ವಿಶೇಷತೆ ಪೂಜೆ ಅಂದರೆ ಅಮಾವಾಸ್ಯೆ ಇರುತ್ತೆ. ಅಮಾವಾಸ್ಯೆಯಲ್ಲಿ ಮೊರೆ ನೀರು ಹಾಕ್ತೀವಿ. ಆ ತಾಯಿಯ ಅನುಗ್ರಹದಿಂದ ಒಳ್ಳೆಯದಾಗತ್ತೆ, ಅಷ್ಟೇ ವಿಶೇಷತೆ. ಬರುವಂಥ ಭಕ್ತಾದಿಗಳು ಬರುವಂಥ ಭಕ್ತಾದಿಗಳು ತಂಗುದಾಣ ವಿಶ್ರಾಂತಿ ಇದೆ ಇಲ್ಲಿ ಬರತಕ್ಕಂಥ ಭಕ್ತಾದಿಗಳಲ್ಲಿ ವಿಶ್ರಾಂತಿ ತೊಗೊಳಕ್ಕೆ ಆಗಿರ್ಬೋದು, ಮತ್ತು ಇಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಆಗಿರ್ಬೋದು. ನಾವು ಚಿಕ್ಕದಾಗಿ ದೊಡ್ಡ ಮಟ್ಟದಾಗ ಮಾಡಿಲ್ಲ ಅಂದರೆ ಚಿಕ್ಕ ಮಟ್ಟದಲ್ಲಾದರೂ ಮಾಡ್ಕೊಂಡಿದ್ದೀವಿ. ಇದೇ ಇವಾಗ ಸದ್ಯಕ್ಕೆ, ಮುಂದೆ ಗೊತ್ತಿಲ್ಲ, ದೊಡ್ಡ ಮಟ್ಟಕ್ಕೆ ಬೆಳಿಬೋದು ಇದು. ಇವಾಗ ಸದ್ಯದಲ್ಲಿ ಬರತಕ್ಕಂಥ ಭಕ್ತರಿಗೆ ವ್ಯವಸ್ಥೆ ಇದೆ. ಹೊರ ದೇಶದಿಂದ ಬರ್ತಾ ಇದ್ದಾರೆ ಈ ಒಂದು ದೇವಸ್ಥಾನಕ್ಕೆ ಅಂದರೆ ಅದೆಲ್ಲ ತಾಯಿ ಪವಾಡ, ನನ್ನ ಪವಾಡ ಏನಿಲ್ಲ. ಯಾಕೆಂದರೆ ಇವತ್ತು ಒಂದು ಹಸುವಿದ್ದವನಿಗೆ ಅನ್ನ ಅಲ್ವಾ, ಹಸುವಾದ್ರೇ ತಾನೇ ನಾವು ಅಡುಗೆ ಮನೆ ಕಡೆ ನೋಡೋದು. ಆ ಥರ ಒಂದು ಇದಾಗಿ ಭಗವಂತನ ಅನುಗ್ರಹದಿಂದ ಅವರು ಅಷ್ಟು ದೂರದಿಂದ ಬರ್ತಿದ್ರೆ, ಅದು ಏನು ಇಲ್ಲಿ ಆ ಥರ ಒಂದು ಶಕ್ತಿ ಇದೆಯೋ, ಏನು ಆ ತಾಯಿ ಪವಾಡ ಇದೆಯೋ ಗೊತ್ತಿಲ್ಲ. ಅಷ್ಟು ಪವಾಡದಿಂದ ತಾಯಿನ ನಂಬಿ ಬರ್ತಾ ಇದ್ದಾರೆ ಎಲ್ಲ. ಅಂದರೆ ಯಾರು ಬಂದ್ರೂ ಕೂಡ, ಎಂಥವ್ರು ಬಂದರೂ ಕೂಡ ಕೆಲಸ 100% ಸಕ್ಸಸ್. ಚಂದ ಹುಡುಗ ಬರ್ತಾನ್ರಿ, ಗೌರ್ಮೆಂಟ್ ನೌಕರಿ ಹುಡುಗ ಬರ್ತಾನ್ರಿ. ಈಕಿಗೆ 2026 5ನೇ ತಿಂಗಳು 5ನೇ ತಾರೀಕು ಈ ಹುಡುಗಿಗೆ ಎಂಗೇಜ್ಮೆಂಟ್ ಆಗಿದೆ. ಇಲ್ಲಿ ಯಾವುದೇ ರೀತಿಯಾಗಿ ಪೂಜೆ ಅಂತ ಅಂದರೆ ಬೇರೆ ಯಾವುದೇ ರೀತಿ ನಡೆಯೋದಿಲ್ಲ. ಇಲ್ಲಿ ಶುಕ್ರವಾರ ಮಂಗಳವಾರ ವಿಶೇಷವಾಗಿ ಗದ್ಗೆ ಇರುತ್ತೆ. ಇಲ್ಲಿ ಸಾಕಷ್ಟು ಜನ ನೊಂದು ಬೆಂದಿರತಕ್ಕಂಥವ್ರು ಜಾಸ್ತಿ ಬರ್ತಾರೆ. ಅಂದರೆ ಕೆಲವೊಂದು ದೇವಸ್ಥಾನಗಳನ್ನೆಲ್ಲ ಸುತ್ತಾಡಿಕೊಂಡು ಇಲ್ಲಿ ಒಳ್ಳೇದಾಗತ್ತಾ, ಅಲ್ಲಿ ಒಳ್ಳೇದಾಗತ್ತಾ, ಈ ದೇವಸ್ಥಾನಕ್ಕೆ ಒಳ್ಳೇದು, ಅಯ್ಯೋ ಎಲ್ಲ ಬೊಗಳೆ ಬಿಡ್ತಾರೆ, ಎಲ್ಲ ಬುರುಡೆ ಬಿಡ್ತಾರೆ, ಅಯ್ಯೋ ಯಾವ ದೇವರು ಇಲ್ಲ, ಈ ಥರ ಅನ್ನತಕ್ಕಂಥದ್ದು ಸಾಕಷ್ಟು ಜನ ನೊಂದೋಗ್ಬಿಟ್ಟಿದ್ದಾರೆ. ಯಾಕೆಂದರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಜಾಸ್ತಿ ಅದನ್ನೇ ನೋಡಿ ನೊಂದುಬಿಟ್ಟು ಇದನ್ನು ಸುಮ್ಮನೆ ಆಗಿರ್ತಾರೆ. ಅಂಥ ಜನಗಳು ಕೆಲವರು ಬರ್ತಾರೆ. ಕೆಲವರು ಬಂದಾಗ ನನ್ನನ್ನು ಕೂಡ ಪ್ರಶ್ನೆಗಳನ್ನ ಮಾಡ್ತಾರೆ, ಇಲ್ಲಾದರೂ ಒಳ್ಳೇದಾಗುತ್ತಾ ತಾಯಿ ಅಂತ. ಅದೆಲ್ಲ ಅವರವರ ಕರ್ಮ
ಬ್ರಹ್ಮಾನುಸ್ಕಾರ ಅಂತ ನಾನು ಹೇಳ್ತೀನಿ. ಅಂದರೆ 100% ಇವತ್ತಿನವ್ರು ಯಾವುದು ಕೂಡ ಫೇಲ್ ಆಗಿಲ್ಲ. ಇಲ್ಲಿ ಬಂದು ಹೋದವ್ರಿಗೆ ಮದುವೆ ಆಗದಿಲ್ಲವ್ರಿಗೆ ಮದುವೆ ಆಗಿದೆ, ಮಕ್ಕಳಾಗದಿಲ್ಲವ್ರಿಗೆ ಮಕ್ಕಳಾಗಿದೆ. ಎನಿವನ್ ಸರ್ ಪ್ರಾಬ್ಲಮ್ಮು. ಕೆಲವರು ಕೋರ್ಟು ಕಚೇರಿನ ಅಂತಕ್ಕಂಥದ್ದು, ಕೆಲವ್ರಿಗೆ ಎಲ್ಲೋ ಒಂದು ಕಡೆ ಆಸಕ್ತಿ ಇರುತ್ತೆ, ನಾನು ಸಿನಿಮಾದಲ್ಲಿ ಸ್ಟಾರ್ ಆಗಬೇಕು, ಸಿನಿಮಾದವರಲ್ಲಿ ಒಂದು ಸ್ಟಾರ್ ಆಗಿ ಬೆಳಿಬೇಕು ಅನ್ನತಕ್ಕಂಥದ್ದು ಪ್ರತಿಯೊಂದು. ಯಾಕೆಂದರೆ ನಾನು ಪ್ರತಿ ವರ್ಷವೂ ಜನವರಿ ಟೈಮಲ್ಲಿ ಭಾರತ ಹುಣ್ಣಿಮೆ ಬಾಂಧುಣಿಮೆ ಅಂತ ಬರುತ್ತೆ. ಭಾರತ ಹುಣ್ಣಿಮೆ ಅಂತ ಜನವರಿ ಮೊದಲನೇ ಪೌರ್ಣಮಿ ಒಳಗಡೆ ವರ್ಷದ ಭವಿಷ್ಯ ಅಂತ ನಾನು ನುಡಿದಿದ್ದೀನಿ. ನಾನು ನುಡಿದಿರತಕ್ಕಂಥ ಈ ಗದ್ಗೆ ವಿಚಾರಗಳಲ್ಲಿ ಮತ್ತು ತಾಯಿ ಜಗನ್ಮಾತೆಯ ಒಂದು ಕವಡೆ ಮುಖಾಂತರದಲ್ಲಿ ಆ ತಾಯಿ ಪವರಿಂದ ಇವತ್ತು ಈ ವರ್ಷದಲ್ಲಿ ಮಳೆ ಹೆಚ್ಚಾಗುತ್ತೆ, ಊರು ಕೊಚ್ಕೊಂಡು ಹೋಗುತ್ತೆ, ಗುಡ್ಡ ಬೆಟ್ಟಗಳು ಕುಸಿತವೆ ಆಮೇಲೆ ಅನ್ನತಕ್ಕಂಥದ್ದು ಈ ವರ್ಷದ ಭವಿಷ್ಯ ನುಡಿದಿದೆ. ಆಮೇಲೆ ದೇಶದಲ್ಲಿ ಕಲಹ ಹುಟ್ಟುತ್ತೆ ಅನ್ನತಕ್ಕಂಥದ್ದು. ಅಂದರೆ ದೇವಿ ಹೇಗೆ ಹೇಳಿದ್ಲು ಅಂದರೆ, ಕಾದ ಬಂಡೆ ಕಪ್ಪಾಯಿತಲೆ ಮಗನೇ ಅಂತ ಹೇಳಿದ್ಲು. ಕಾದ ಬಂಡೆ ಕಪ್ಪಾಯಿತು ಅಂತ ಹೇಳಿದಾಗ ಅದು ಸ್ವಲ್ಪ ನಮಗೆಲ್ಲ ಒಂದು ಕಡೆ ಬಿಕ್ಕಟ್ಟು ಅನಿಸ್ತು. ಆವಾಗ ನಾನು ಈ ವರ್ಷದ ಭವಿಷ್ಯ ನುಡಿದಿದೆ. ನಾನು ಪ್ರತಿ ವರ್ಷಕ್ಕೊಂದು ಬಾರಿ ನುಡಿತಾ ಇರ್ತೀನಿ. ಆಮೇಲೆ ರಾಜಕೀಯದ ವಿಚಾರವಾಗೂ ಭವಿಷ್ಯ ನುಡಿದಿದ್ದೆ. ಆ ರಾಜಕೀಯದ ಬಗ್ಗೆ ಭವಿಷ್ಯ ನುಡಿದಾಗ ಕೂಡ ಕಾಂಗ್ರೆಸ್ ಸರ್ಕಾರನೇ ಬರುತ್ತೆ ಅನ್ನತಕ್ಕಂಥದ್ದು ಭವಿಷ್ಯ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲಿ ಓಡಿದೆ, ಅದು ನೋಡಿದ್ದಾರೆ. ಆ ಥರ ಒಂದು ಪವರ್ ಇದೆ. ಇಲ್ಲಿ ಯಾವ ಕೆಲಸನೂ ಆಗಿಲ್ಲ ಅಂತಕ್ಕಂಥದ್ದು ಇಲ್ಲ ಸರ್. ಅಂದರೆ 90% 100% ಕೆಲಸ ಆಗುತ್ತೆ ಈ ತಾಯಿ ನಂಬ್ಕೊಂಬಂದ್ರೆ. ಮಾತ್ರ ಅಥವಾ ಬೇರೆ ದಿನನೂ ಮಂಗಳವಾರ ಶುಕ್ರವಾರ ಇಲ್ಲ ಸರ್. ಅಂದರೆ ಶುಕ್ರವಾರ ಮಂಗಳವಾರ 2 ದಿನ ಗದ್ಗೆ ಇರುತ್ತೆ. ಅಮಾವಾಸ್ಯೆ ದಿನ ಮೊರೆನಿರುತ್ತೆ. ಅಂದರೆ ಲೈವಲ್ಲಿ ಗರುಡ ಬರುತ್ತೆ. ಇಲ್ಲಿ ಅಮಾವಾಸ್ಯೆ ದಿನ ಗರುಡ ಬಂದು ಗರುಡ ಪ್ರದಕ್ಷಿಣೆ ಮಾಡುತ್ತೆ. ಆಮೇಲೆ ಭಕ್ತರಿಗೆ ಮೊರೆ ನೀರು ಹಾಕ್ತೇವೆ. ಮೊರೆ ನೀರು ಹಾಕೋದು ವಿಶೇಷತೆ ಏನು ಅಂದರೆ, ಅಲ್ಲಿ ಸಾಲಿಗ್ರಾಮದ ನೀರಿಂದ ನಾವು ಮೊರೆ ನೀರನ್ನು ಹಾಕ್ತಾ ಇರ್ತೀವಿ. ಆ ಮೊರೆ ನೀರು ಹಾಕಿದ್ದು ಎಷ್ಟೋ ಜನಕ್ಕೆ ಆರೋಗ್ಯ ಸಮಸ್ಯೆ ಇರೋರಿಗೆ ಪರಿಹಾರ ಆಗಿದೆ. ಆಮೇಲೆ ಎಷ್ಟೋ ಜನ ಮಕ್ಕಳು ಜಾಸ್ತಿ ಇವತ್ತಿನ ಕಾಲದಲ್ಲಿ ಗಂಡಿಗೆ ಹೆಣ್ಣು ಸಿಗ್ತಾ ಇಲ್ಲ, ಹೆಣ್ಣು ಗಂಡಿಗೆ ಸಿಗ್ತಾ ಇಲ್ಲ, ಇದೇ ಜಾಸ್ತಿ. ಅಂದರೆ ವೈಯಕ್ತಿಕ ಮನಸ್ತಾಪಗಳು ಬರ್ತಾ ಇರ್ತದೆ ವೈಯಕ್ತಿಕವಾಗಿ ಅವ್ರಿಗೆ, ಗಂಡ ಹೆಂಡತಿಗಳಲ್ಲಿ ಈ ಥರದ. ಮತ್ತು ಮಾಟ ಶೂನ್ಯ ಆಗಿರತಕ್ಕಂಥವ್ರಿಗೆ, ಆಮೇಲೆ ಎಲ್ಲೋ ಒಂದು ಕಡೆ ದೃಷ್ಟಿ ಆಗಿರೋದು, ಮಕ್ಸುತ್ತಾಗಿರೋದು, ಇಂಥವರೆಲ್ಲ ಇರ್ತಾರಲ್ಲ, ಇಂಥವ್ರಿಗೆಲ್ಲ ಮೊರೆ ನೀರುಗಳನ್ನು ಹಾಕ್ತಿರ್ತೀವಿ. ಪ್ರತಿ ಅಮಾವಾಸ್ಯೆನೂ ಮೊರೆ ನೀರು ಹಾಕ್ತೀವಿ. ಆ ಅಮಾವಾಸ್ಯೆ ದಿನ ವಿಶೇಷವಾಗಿ ಮೊರೆ ನೀರು ಇರುತ್ತೆ. ಮತ್ತು ಶುಕ್ರವಾರ ಮಂಗಳವಾರ ಗದ್ಗೆ ಉತ್ತರ ಇರುತ್ತೆ. ಭಕ್ತಾದಿಗಳಿಗೆ ಇದನ್ನು ನೋಡ್ಬಿಟ್ಟು ಬರುವಂಥ ಭಕ್ತಾದಿಗಳಿಗೆ ಏನು ಹೇಳ್ತೀರಾ ಈ ಮುಖಾಂತರ? ಇಲ್ಲಿ ಬರತಕ್ಕಂಥ ಭಕ್ತಾದಿಗಳಿಗೆ ನಾನು ಹೇಳೋದಿಷ್ಟೇ, ಇಲ್ಲಿ ಯಾವುದೇ ರೀತಿಯಾಗಿ ತಾಯಿ ಅನುಗ್ರಹದಿಂದ ಇಲ್ಲಿ ತುಂಬ ಒಳ್ಳೇದು ಆಗ್ತಿದೆ. ಏಕೆಂದರೆ ಕೆಲವರು 3% ಉತ್ತರ ಕರ್ನಾಟಕದವರು ನನ್ನನ್ನು ದೇವರು ಅಂತ ತಿಳ್ಕೊಂಡಿದ್ದಾರೆ. ಆಮೇಲೆ ಕೆಲವರು ನನ್ನನ್ನು ದೇವರು ಅಂತಾರೆ. ಬಟ್ ಆದರೆ ನಾನು ಅವ್ರಿಗೆಲ್ಲರೂ ಹೇಳೋದಿಷ್ಟೇ, ನಾನು ಯಾವುದೇ ಕಾರಣಕ್ಕೂ ನಾನು ದೇವರಲ್ಲ, ನನ್ನ ಆತ್ಮ ದೇವರು. ನಾನು ಯಾವತ್ತೂ ಕೂಡ ದೇವರು ಆಗೋಕ್ಕೆ ಸಾಧ್ಯ ಇಲ್ಲ. ನನ್ನ ಒಂದು ಭಾವನೆ ಬಂದು ಇಷ್ಟೇ, ತಾಯಿ ಜಗನ್ಮಾತೆ ರೇಣುಕಾದೇವಿ ಎಲ್ಲಮ್ಮನ ನಂಬಿ ಎಲ್ಲರನ್ನೂ ಉದ್ಧಾರ ಮಾಡ್ತಾಳೆ. ಯಾರು ಕೂಡ ಕೆಟ್ಟಿಲ್ಲ ಎಲ್ಲಮ್ಮನ ನಂಬಿ ಇಲ್ಲಿ ಬಂದವ್ರಿಗೆ ಅಂತ ನಾನು ಹೇಳ್ತೀನಿ. ಹಾಗೆಯೇ ಕೆಲವೊಂದು ವಿಚಾರದಲ್ಲಿ ಕೆಲವರು ನನ್ನನ್ನು ಸ್ವಾಮೀಜಿ ಅಂತಾರೆ, ಏನೇನೋ ಹೇಳ್ತಿರ್ತಾರೆ. ನಾನು ಓಪನ್ ಸ್ಟೇಟ್ಮೆಂಟು ಸಾಕಷ್ಟು ಇದ್ರೊಳಗಡೆ ಕೊಟ್ಟಿದ್ದೀನಿ. ನಾನು ಯಾವುದೇ ಕಾರಣಕ್ಕೂ ಸ್ವಾಮೀಜಿ ಅಲ್ಲ, ಸನ್ಯಾಸಿನೂ ಅಲ್ಲ, ಅಘೋರಿಗಳಲ್ಲ, ಸರ್ವೇ ಸಾಮಾನ್ಯವಾಗಿರತಕ್ಕಂಥವಳು. ಏನು ದೇವ್ರ ಪೂಜೆ ಮಾಡಬೇಕು ಮಾಡ್ತೀನಿ, ದೈವಶಕ್ತಿ ಏನಿದೆಯೋ ಅದರಂತೆ ನಾನು ನಡ್ಕೊಂಡು ಹೋಗ್ತಿದ್ದೀನಿ. ಇಲ್ಲಿ ಸಾಕಷ್ಟು 3% ದೇವ್ರ ಪವಾರ್ ಇದೆ ಸರ್. ಇಲ್ಲಿ ಅಮ್ಮನವ್ರ ಪವಾಡ ಇದೆ. ಅಮ್ಮನವ್ರು ನಂಬಿ ಬಂದರೆ 100% ಒಳ್ಳೆಯದಾಗುತ್ತೆ. ನಮ್ಮ ಹುಡುಗ ಕೈಯಾಕಲ ಬರಲಾಗಿದ್ದು ರೀ, ಕಣ್ಣು ಮುಚ್ಚೋದು ಕಣ್ಣು ತೆರೆದಂಗೆ ಐತೆ ರೀ. ಇಲ್ಲಿ ಬಂದು ಕಣ್ಣು ತೆರೆದಾರಿ, ಕೈಯಾಕಲ ಬಂದವ್ರಿ. ಅಲ್ಲಿ ಒಟ್ಟು ಬಿಕ್ತಿದೆ, ಹಿಂಗೆ ಬಿಕ್ತಿದ್ರು. ಈಗೆಲ್ಲ ಆರೋಗ್ಯ ಆಗ್ಯದ, ಚೆನ್ನಾಗಿಗ್ಯಾರ, ಏನೂ ಸಮಸ್ಯೆ ಇಲ್ಲ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಇದೇ ವರ್ಷ ಫಸ್ಟ್ ಬಂದೇವೆ ನಾವು. ನನಗೆ 3 ವರ್ಷದಿಂದ ಇದು ಕೈ ಕಾಲು ಏನು ಶ್ರಾವಣ ತಿಂಗಳು ಬಂತಂದರೆ ಕಡೆ ಸಾಮಾರು, ಕೈ ಕಾಲು ಏನು ಮಾತಾಡೋಕ್ಕೆ ಬರಲ್ಲ, ಕಣ್ಣು ಕಾಣಿಸಲ್ಲ, ಏನೇನು ಆಗ್ತಿಲ್ಲ. ಇಲ್ಲಿ ಬರ್ನೇ ಎಲ್ಲ ಆಟೋಮೆಟಿಕ್ ಕಡಿಮೆ. ಭೈರವ್ ನಾಯ್ಕ ಅಂತ. ಭೈರವ್ ನಾಯ್ಕ. ಎಲ್ಲಿಂದ ಬಂದಿರೋದು ನೀವು? ನಾವು ಬೆಳಗಾವಿಯಿಂದ ಬಂದಿರೋದು. ಏನು ಮಾಡ್ತಾಯಿದ್ರಿ? ಏನಕ್ಕೋಸ್ಕರ ಅಮ್ಮನವ್ರ ಸ್ಥಾನಕ್ಕೆ ಬಂದ್ರಿ ನೀವು? ನಮ್ಗೆ ಒಳ್ಳೆಯದಾಗಿದೆ. ಈಗಂತೂ ಸ್ವಲ್ಪ ಒಳ್ಳೆಯವಾಗತ್ತಿದೆ. ಅವಾಗಿಂದ ಎಲ್ಲ ಕೆಟ್ಟದೇನ ಬಯಸ್ತಿದ್ರು. ದೊಡ್ಡ ಗಾಡಿ, ದೊಡ್ಡ ವ್ಯಕ್ತಿಗಳು ಗಾಡಿ ಬಿಡಿ ಚಲೋ ಮನುಷ್ಯ ಅಂದ್ರೆ ಯಾರು ನೀನ್ ನಂಬ್ತಾರೋ ಅವ್ರಿಗೆ ಜೀವ ಕೊಡಕ್ ಹೋಗ್ತೀವಿ. ಮತ್ತೇನಂದ್ರೆ ಅವರಿಂದ ಸ್ವಲ್ಪ ಬೇಜಾರಾಯ್ತು ಅಂದ್ರೆ ಮತ್ತೆ ಅವ್ರನ್ನ ದೂರ ಇಡ್ತೀಯ. ಆದ್ರೂ ನೀವು ಹೊಂದ್ಕೊಂತೀಯ, ನಿನ್ ಜೊತೆ ಅವ್ರು ಹೊಂದಂಗಿಲ್ರಿ. ನಿಮ್ಗೆ ಹೆಂಗ್ ಕಾಣ್ತೀನಿ? ಭಾಗ್ಯವಂತಿ ಕಾಣ್ತೀನಿ. ನಮ್ಮನೆ ಕಾಣ್ತೀರಿ.
ಅದಕ್ಕೆ ನಮ್ಮ ಮಕ್ಕಳು ಯಾವ ಊರಿಂದ ಬಂದಿರಿ ನೀವು? ನಾವು ಬಿಜಾಪುರದಲ್ಲಿ ಒಂದು ಹೇಳಿದ್ರಿ ಮಗಳದಲ್ಲಿ ಬೆಂಗಳೂರಿಗೆ ಬಂದಿದ್ರಿ ಅವ್ರು ಮುಗದ ನೋಡ್ತಿದ್ದೀನಿ ನಮ್ಮ ತಾಯಿ ಮನೆ ನಮ್ಮ ತಮ್ಮ ಭಾಳ ಕುಡಿತಿದ್ರಿ ಅವ್ನು ಕಳಿಸಿದ್ದೀನಿ ರೀ ಬಿಟ್ಟಾನ್ರಿ ಬುಟ್ಟಾನ 3 ಆರು ಐತ್ರಿ ಹೌದಾ ಬುಟ್ಟಾನ ಸನೇಕ ಅದಲ್ರಿ ಚಂದ ಅದನ್ರಿ ಭಾರಿ ಚಂದ ಅದ ರೀ ದೇವ್ರ ಮೇಲೆ ಆಣೆ ಇಕ್ಕಿದ್ಯಾ ನೋಡಿಲಿ ದೇವ್ರ ಮೇಲೆ ಆಣೆ ಇಕ್ಕಿದ್ಯಾ ಕುಡಿಯೋದು ಬಿಟ್ಟಿಲ್ಲ ತಂದೆ ತಾಯಿ ಮೇಲೆ ಆಣೆ ಇಕ್ಕಿದ್ಯಾ ಕುಡಿಯೋದು ಬಿಟ್ಟಿಲ್ಲ ಆಮೇಲೆ ಹೆಂಡತಿ ಮೇಲೆ ಆಣೆ ಮಾಡಿದ್ಯಾ ಕುಡಿಯೋದು ಬಿಟ್ಟಿಲ್ಲ ತಿನ್ನ ಅನ್ನದ ಮೇಲೆ ಆಣೆ ಮಾಡಿದ್ಯಾ ಕುಡಿಯೋದು ಬಿಟ್ಟಿಲ್ಲ ಎಲ್ಲದರಲ್ಲೂ ನಿಂದೇ ತಪ್ಪಿದೆ ನೀನು ಮಾಡಿದ್ದೆ ನಾನು ಹೇಳ್ತಿರೋ ಸತ್ಯನ ಸುಳ್ಳ ಸತ್ಯ ತಾನೆ ಮತ್ತೆ ಯಾಕೆ ನೀನು ಇದನ್ನೆಲ್ಲ ಮಾಡಿಲ್ಲ ನೀನು ಉತ್ತರ ಕರ್ನಾಟಕ ಬಸವನ ಬಾಗೇವಾಡಿ ತಾಲೂಕು ಬ್ಯಾಕ್ವರ್ಡ್ ಊರು ಅಂತ ಅಮ್ಮವ್ರು ಹೇಳ್ದಂಗೆ ಎಲ್ಲ ಕಡೆನೂ ತಿರುಗಾಡಿ ಬಂದವ್ರು ನಾವು ಒಂದೇ ಕಡೆ ಬಂದವ್ರಲ್ರಿ ಎಲ್ಲ ಥರನೂ ಹೋಗಿ ಬಂದು ಎಲ್ಲೆಲ್ಲೋ ರೊಕ್ಕ ಹಾಳು ಮಾಡಿ ಪ್ರತಿಯೊಂದಕ್ಕೂ ಸಾಲ ಮಾಡೇ ಊಟ ಮಾಡಿದವು ಇದು 3ನೇ ಸಲ ಬರೋದು. ಫಸ್ಟ್ನೇ ಅಮಾಸೆಗೆ ನಮ್ಮದು ಒಳ್ಳೇದೇ ನಡೀತು ಅಂದರೆ ಅದು ಸ್ವಲ್ಪ ಕೇಸ್ ಇತ್ತು ರೀ ಫಸ್ಟ್ನೇ ಅಮಾಸೆ ಬಂದಾಗ ಮುಗೀತು 2ನೇ ಅಮಾಸೆ ಬಂದಾಗ ಅಂಗಡಿ ಹಾಕಿದ್ವಿ ಈ 3ನೇ ಅಮಾಸೆ ಅಮ್ಮವ್ರಿಗೆ ಸ್ವಲ್ಪ ಗಂಟೆ ತೊಗೊಂಡು ಬಂದಿದ್ವಿ ಒಳ್ಳೆ ರಿಸಲ್ಟ್ ರೀ ಅಮ್ಮವ್ರು ನೆನೆಸ್ಕೊಂಡೇ ಇರ್ತಿರ್ಬೇಕು ಯಾವತ್ತು ಒಳ್ಳೇದು ರೀ ಭಾಳ ಸಲ ಭಾಳ ತವಲಿ ಹೋಗಿ ಬಂದೀವಿ ಒಂದೇ ತವಲಿ ಇಲ್ಲಂತಿಲ್ಲ ಇವು ತಾಳಿಗಿಳಿ ಎಲ್ಲ ಒತ್ತಿ ಇಟ್ಟು ಬಂದವ್ರು ಇದನ್ನು ಮೊನ್ನೆ ಸಲ ಬಂದಾಗ ಇತ್ತು ರೀ ಅಲ್ಲೇ 2ನೇ ಸಲಕ್ಕೆ ಬಿಡಿಸ್ಕೊಂಬಂದೀವಿ ಒಳ್ಳೆ ಅಂದ್ರೆ ಎಷ್ಟು ಹೇಳಿದ್ರು ಕಡಿಮೆನೇ ದೇವ್ರ ಪ್ರತಿ ಎಲ್ಲ ನಮ್ಮ ಕಷ್ಟ ಪರಿಹಾರ ಆಯ್ತು ನೋಡ್ರಿ ಯಾವ ಎಲ್ಲ ಕಡೆ 1000 ದೇವ್ರ ಆಯ್ತು ನಮ್ಗೆ ತಿರುಗಾಡಿ ಬಂದಿರಿ ನಮ್ಮ ಎಲ್ಲೇ ನಮ್ಗೆ ಪರಿಹಾರ ಆಗಿತ್ತು ರೀ ಆಮೇಲೆ ಬಾಯಲ್ಲಿ ಕೊಳ್ಳಾನ ಇಟ್ಟು ಬಂದೀನಿ ನನಗೆ ಬಟ್ಟೆ ಮಂದ್ಯಾಗ ನಾನು ಕೊಳ್ಳು ಮುಚ್ಕೊಂಡು ಬಂದೀನಿ ರೀ ಕರೆ ಎಲ್ಲ ಒಳ್ಳೆಗ್ಯದ ರೀ ನಮ್ದು ನಾವು ರೀ ಬಿಜಾಪುರ ಬಸವನ ಬಾಗೇವಾಡಿ ರೀ ಹ್ಞೂ ರೀ ನಾವೆಲ್ಲ ಒಳ್ಳೇದಾಗ್ಯಾರ ನಮ್ದು ಮತ್ತು ಮನೆಯೆಲ್ಲ ನಮ್ಗೆ ಏನು ಕಮ್ಮಿ ಇಲ್ಲ ರೀ ಈಗ ಎಲ್ಲ ಅಣ್ಣ ತಮ್ಮ ನಮ್ಮ ಎಲ್ಲ ವೈರಿ ಇತ್ತು ರೀ ನಾವು ಎಲ್ಲ ನಮ್ಮ ಮನೆತನ ಬರಾಕತ್ತಾರ ರೀ ಈಗ ಅವರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.